ಎಲ್ಲರಿಗೂ ನಮಸ್ಕಾರ. ಈಗ ಗೀತೋಪದೇಶ ಮಾಡಿದ ಕೃಷ್ಣ ಪರಮಾತ್ಮನನ್ನು ವಂದಿಸುತ್ತಾ ನಿತ್ಯೋಪದೇಶವನ್ನು ಆರಂಭಿಸುತ್ತಿದ್ದೇವೆ. ನಿತ್ಯೋಪದೇಶ ಸಿರಿದಾಸ ಎಂಬ ಮಹಾಕವಿಯ ನೀತಿ ಸಹಸ್ರಿ ಎಂಬ ಸಂಪುಟದಿಂದ ಆಯ್ದುಕೊಂಡು ಸಮಾಜಕ್ಕೆ ಅನುಕೂಲವಾಗುವಂತಹ ಕೆಲವೊಂದಿಷ್ಟು ನೀತಿ ಬೋಧೆಗಳನ್ನು ಈ ಮೂಲಕ ಚರ್ಚಿಸಲಾಗುತ್ತಿದೆ. ತಾವುಗಳು ಹಂಸ ಕ್ಷೀರ ನ್ಯಾಯದಂತೆ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ ಇದನ್ನು ಭಗವಂತನ ಪಾದಾರವಿಂದಗಳಿಗೆ ಅರ್ಪಿಸುತ್ತಿದ್ದೇವೆ. ಚಿಂತನಂ ತತ್ರ ಕರ್ತವ್ಯ ಗುರು ನರಸಿಂಹ ಸನ್ನಿಧೌ ನೀತಿ ರಾಜ್ಯಂ ಸದಾ ದೇಹಿ ಅಂತೆ ಚ ಪರಮಾಗತಿ. ಇನ್ ಫ್ರಂಟ್ ಆಫ್ ಮೈ dynasty god Guru Narasimha, I pray two things. One is sovereignty with morality, because good king is next to God, and thereby liberation from reincarnation. ಗುರು ನರಸಿಂಹ ಸಾಲಿಗ್ರಾಮ ಇವರ ಸನ್ನಿಧಿಯಲ್ಲಿ ನಿಂತು ಎರಡು ವಿಷಯಗಳನ್ನು ಬೇಡಿಕೊಳ್ಳುವುದೆಂದರೆ, ಮೊದಲನೇದಾಗಿ ರಾಜ್ಯದಲ್ಲಿ ನೀತಿ ನೆಲೆಸಲಿ, ಎರಡನೇದಾಗಿ ಐಹಿಕ ಸುಖಭೋಗ ಅನುಭವಿಸಿದ ನಂತರ ಮುಕ್ತಿ ದಯಪಾಲಿಸಲಿ ಎಂಬುದಷ್ಟೇ ಈ ಎಲ್ಲ ಚಿಂತನೆಯ ಸದುದ್ದೇಶ. ಸದಾಚಾರಾದಿ ಮೌಲ್ಯೇನ ಸಾಕ್ಷರೇತ್ಯಭಿಧೀಯತೆ, ದುರಾಚಾರಾದಿದೇಹೀನಾಂ ರಾಕ್ಷಸೇತ್ಯಭಿಧೀಯತೆ. Educated is one who has good character, discipline, and ethical values. Otherwise, or else, he is called Rakshasa or demon or man-eater, one who has bad character. Sadacharadi maulyena sakshara iti abhidiyate. Duracharena rakshasa iti abhidiyate. ಸದಾಚಾರದಿಂದ ಸಾಕ್ಷರನಾಗುತ್ತಾನೆ, ದುರಾಚಾರದಿಂದ ರಾಕ್ಷಸನಾಗುತ್ತಾನೆ. ಸಣ್ಣ ಬದಲಾವಣೆ ಆಗಿದೆ. ಯಾವುದು ಆಗಬೇಕೆಂಬುದು ನಮ್ಮ ನೈತಿಕ ಮೌಲ್ಯಕ್ಕೆ ಸಂಬಂಧಪಟ್ಟದ್ದು. ಸೂತ್ರಂತು ದೇವಭಾಷಾಯಾಂ ವಾರ್ತಿಕಂ ಆಂಗ್ಲ ಮಾಧ್ಯಮೆ, ವಿವರಂ ದೇಶಭಾಷಾಯಾಂ ಧನ್ಯೋ ನೀತಿ ಪರಂಪರಾ. I hereby explain the formulas in Sanskrit and explain in English. Detailed enlightenment is in local language, so the noble thoughts should reach everyone which is eternal. ಸೂತ್ರಂತು ದೇವಭಾಷಾಯಾಮ್, ಇಲ್ಲಿರುವ ಸೂತ್ರಗಳೆಲ್ಲ ಸಂಸ್ಕೃತ ಭಾಷೆಯಲ್ಲಿದೆ. ಇದರ ವಿವರಣೆ ಮಾತ್ರ ಆಂಗ್ಲ ಮಾಧ್ಯಮದಲ್ಲಿದೆ. ವಾರ್ತಿಕಂತೂ ಆಂಗ್ಲ ಮಾಧ್ಯಮೆ. ವಿವರಂ ದೇಶ ಭಾಷಾಯಾಮ್, ಹಾಗೆಯೇ ಕನ್ನಡ ಭಾಷೆಯಲ್ಲಿ ಇದರ ವಿವರಣೆಯನ್ನು ನೀಡಲಾಗುತ್ತಿದೆ. ಹೀಗೆಯೇ ನೀತಿ ಪರಂಪರೆ ಅನಂತ ಕಾಲದವರೆಗೆ ಮುಂದುವರಿಯಲಿ ಎಂಬುದಷ್ಟೇ ಸಚ್ಚಿಂತನೆ. ಸಮಸ್ಯಾ ಸಂತತಿಸ್ತತ್ರ ಸರ್ವದಾ ಅವಿನಾಶನಂ, ಚಿಂತನಂ ನೈವ ಕರ್ತವ್ಯ ದ್ವಾವುಭೌ ಸಮಯಾವಧೌ. Problems are everywhere, they born and die, and both are not in our control. If a problem can be solved, why should be worried? If it cannot be solved, why should be worried? So in both the cases, we should not worry. They born and die automatically. ಇದು ಹೇಳುವುದು ಸುಲಭ, ಆದರೆ ಮನಸ್ಸಮಾಧಾನಕ್ಕೋಸ್ಕರ ಇಂತಹ ಚಿಂತನೆಗಳು ಅತ್ಯವಶ್ಯಕ. ಏನೆಂದರೆ, ಸಮಸ್ಯಾ ಸಂತತಿ, ಸಮಸ್ಯೆಯ ದೊಡ್ಡ ಸಂತತಿ ತಲೆಮಾರು ಸರ್ವದಾ ಅವಿನಾಶನಂ, ಇದಕ್ಕೆ ಸಾವೇ ಇಲ್ಲ. ಸಮಸ್ಯೆಗಳು ಬರುತ್ತಲೇ ಇರುತ್ತವೆ, ಹೋಗುತ್ತಲೇ ಇರುತ್ತವೆ.
ಆದ್ದರಿಂದ ಚಿಂತನಂ ನೈವ ಕರ್ತವ್ಯ. ಅದರಿಂದ ಅದರ ಬಗ್ಗೆ ಯೋಚನೆ ಮಾಡಬಾರ್ದಂತೆ. ದ್ವಾ ಉಭೌ, ಅವೆರಡು ಸಮಯಾವಧವು, ಆಯಾ ಕಾಲಕ್ಕೆ ಬರ್ತವೆ, ಆಯಾ ಕಾಲಕ್ಕೆ ಪರಿಹಾರ ಆಗಿ ಹೋಗ್ತವೆ. ಅದರಿಂದ ಸಮಸ್ಯೆಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬಾರದು ಎಂಬುದು ಇದರ ಸಾರಾಂಶ. ಜ್ಞಾನ ಸಂಕಲ್ಪ ಹೃದಯಿ ಸದಾ ಲೇಖನ ತತ್ಪರ ದೇಶ ಸಮೃದ್ಧಿ ಕಾರ್ಯೇಣ ಗುರುರಿತ್ಯಭಿಧೀಯತೆ. Those who have intended to do good to the society will be always writing for noble society. He is always thinking for the betterment of this nation, and so he is treated as a real guru or real teacher. ಜ್ಞಾನ ಸಂಕಲ್ಪ ಹೃದಯಿ, ಹೃದಯದಲ್ಲಿ ಒಳ್ಳೆಯದಾಗಲಿ ಎಂಬ ಸದಾಶಯ ಉಳ್ಳವನು ಯಾವಾಗಲೂ ಬರೆಯುತ್ತಿರುತ್ತಾನಂತೆ. ಏನು ಬರೆಯುತ್ತಾನೆ? ಅವನು ದೇಶದ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ಏನು ಸಾಧ್ಯವೋ ಅದೆಲ್ಲ ಆಗಲಿ ಎಂದು ಬರೆಯುತ್ತಿರುತ್ತಾನೆ. ಸಮಾಜದ ಮೌಢ್ಯಗಳು, ಅನಾಚಾರಗಳು ಕಡಿಮೆಯಾಗಿ ಸತ್ಸಮೃದ್ಧಿ, ಜನರಿಗೆ ಸದ್ಬುದ್ಧಿ ಬಂದು ದೇಶ ಸಮೃದ್ಧಿಯಾಗಲಿ ಎಂಬುದಷ್ಟೇ ಅವನ ಉದ್ದೇಶವಾಗಿರುತ್ತದೆ. ಅಂಥವರನ್ನು ನಿಜವಾದ ಗುರು ಎಂದು ಕರೆಯುತ್ತಾರಂತೆ. ಗುರು ಎಂದರೆ ಯಾರು? ದೇಶ ಸಮೃದ್ಧಿಗಾಗಿ ಯಾವಾಗಲೂ ಸದಾ ಬರೆಯುತ್ತಲೇ ಇರುತ್ತಾನೋ ಅಂಥವನು ನಿಜವಾದ ಗುರು. ಬರೆಯುವುದನ್ನು ನಿಲ್ಲಿಸಿದಂಥವನು ಗುರುವಾಗಲು ಸಾಧ್ಯವಿಲ್ಲ. ಸರ್ವಕಾರಾಧಿಕಾರ್ಯಾಣಾಂ ಕರ್ತವ್ಯಂ ಶನಿಚಾರಣೆ, ಶನೈಃ ಪೀಡಾಂಚ ತದ್ವಿರುದ್ಧೇ ವಿನಶ್ಯತಿ. We should not pressurize the government work and let it be slowly and not rapidly. As planet Saturn, who is also slowly moving in a circle, if we request a particular government worker to move faster, then he will ruin everything. ಸರ್ವಕಾರಾಧಿಕಾರ್ಯಾಣಾಂ, ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಕರ್ತವ್ಯಂ ಶನಿಚಾರಣೆ, ಶನಿ ಹೇಗೆ ನಿಧಾನವಾಗಿ ಹೋಗುತ್ತಾನೆಯೋ ಹಾಗೆಯೇ ಸರ್ಕಾರದ ಕೆಲಸಗಳನ್ನು ನಿಧಾನವಾಗಿ ಮಾಡಿಸಬೇಕು. ಶನೈಶ್ಚ, ಶನಿ ನಿಧಾನವಾಗಿ ಚಲಿಸಿ ಹೇಗೆ ಪೀಡೆ ಕೊಡುತ್ತಾನೆಯೋ ಹಾಗೆಯೇ ತದ್ವಿರುದ್ಧೇ ವಿನಶ್ಯತಿ, ಅದನ್ನು ಸ್ವಲ್ಪ ಬೇಗ ಮಾಡು ಎಂದು ಒತ್ತಾಯ ಮಾಡಿದರೆ ಇದ್ದದ್ದೆಲ್ಲ ನಾಶ ಮಾಡಿಬಿಡುತ್ತಾನೆ. ಆದ್ದರಿಂದ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನಿಧಾನವೇ ಪ್ರಧಾನ. ಸಹೋದ್ಯೋಗಿ ಸದಾತ್ಯಾಗಿ ಸದ್ವಾಕ್ಯ ಪರಿಪಾಲಕ, ನಿಯಮ ಪಾಲನ ಸಂದರ್ಭೆ ಕಾಕ ಪಿಕ. Colleagues who are working together are in good in reality and sacrificing and follow all the rules until you are very good to them. But if you force them to do any kind of duty, they will become ferocious and mischief. Then they show the color. Crow is crow, owl is owl. ಸದೋದ್ಯೋಗಿ ಸದಾತ್ಯಾಗಿ, ಸಹೋದ್ಯೋಗಿ ಯಾವಾಗಲೂ ಸಹಕಾರಿಯಾಗಿರುತ್ತಾನೆ ಮತ್ತು ಹೇಳಿದ್ದನ್ನು ಕೇಳುತ್ತಾನೆ ಇರುತ್ತಾನೆ. ಎಲ್ಲಿಯವರೆಗೆ ಎಂದರೆ ನಾವು ಅವರಿಗೆ ಒಳ್ಳೆಯವರಾಗಿರೋ ತನಕ. ಯಾವುದಾದರೂ ವಿಷಯವನ್ನು, ನಿಯಮವನ್ನು ಹೀಗೆ ಮಾಡು, ಈಗಲೇ ಮಾಡು ಎಂದು ಒತ್ತಾಯ ಮಾಡಿದರೆ ಅಲ್ಲೇ ಕಾಕ ಪಿಕ, ಕಾಗೆನೆ, ಕೋಗಿಲೆನೆ, ಗೂಬೆನೆ, ಕಾಗೆನೆ. ಅವರು ತಮ್ಮ ಡ್ಯೂಟಿಯನ್ನು ಸರಿಯಾಗಿ ಮಾಡುವುದೇ ಇಲ್ಲ. ಯಾರು ನಿಯಮವನ್ನು ಹೇಳದೇ ಇದ್ದರೆ ತುಂಬ ಒಳ್ಳೆಯವರು, ನಿಯಮ ಹೇಳಿದ ತಕ್ಷಣ ಅದನ್ನು ಪಾಲನೆ ಮಾಡುವುದನ್ನು ನಿಲ್ಲಿಸಿಬಿಡುತ್ತಾರೆ. ಇದು ದುರಂತ ನಾಯಕರ ಕಾಟ. ಸ್ವಯಂ ಉತ್ತರಾರ್ಪಣ ಸಂಸ್ಕಾರಿ ಸಹಸಾ ವ್ಯುತ್ಪತ್ತಿವಾಚಕ, ಪ್ರತಿವಾದಕ ಚಾಣಕ್ಯ ಜಯತ್ಯೇವ ಸದಾ ಸುಖಿ. A person who is good in spot, accurate with innate spontaneous public speaking, a person who has good, accurate, spontaneous public speaking, he will live happily in his life without any dispute in his life.
ಸ್ವಯಂ ಉತ್ತರಾರ್ಪಣ ಸಂಸ್ಕಾರಿ, ತತ್ಕ್ಷಣದಲ್ಲಿ ಯಾವುದಾದರೂ ಒಂದು ಮಾತಿಗೆ ಪ್ರತಿವಾದವನ್ನು ಮಾಡುವವ. ಸಹಸಾ ವ್ಯುತ್ಪತ್ತಿವಾಚಕ, ತತ್ಕ್ಷಣ, ಸಹಸ ಅಂದ್ರೆ ತಕ್ಷಣ, ತತ್ಕ್ಷಣದಲ್ಲಿ ಉತ್ತರ ಕೊಡುವವನು, ಅಂದ್ರೆ ಸರಿಯಾದ ಮಾತನ್ನು ವಾಪಸ್ ನೀಡುವವನು ಪ್ರತಿವಾದಕ ಚಾಣಕ್ಯನಾಗುತ್ತಾನೆ. ಅವನ ಜಯತ್ಯೇವ ಸದಾ ಸುಖಿ, ಅವನು ಎಲ್ಲ ಕಾಲದಲ್ಲೂ ಗೆಲ್ಲುತ್ತಾನೆ. ಅವನಿಗೆ ಸಮಸ್ಯೆ ಎಂಬುದೇ ಇರುವುದಿಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ. ಪದವೀಂ ಪ್ರಾಪ್ಯ ಸಂಯೋಗಾತ್ ಅಲ್ಪಜ್ಞಾನಿ ಅವಿಚಾರಿಣಃ ಸಮಯೇ ನಿರ್ವಾಕ್ಯ ಸಂಸ್ಕಾರಿ ಸಮಾಜೆ ಅಪ್ರಯೋಜಕ. ಎ ಪರ್ಸನ್ ಹೂ ಹ್ಯಾಸ್ ಗಾಟ್ ದ ಡಿಗ್ರಿ ಬೈ ಚಾನ್ಸ್, not by choice, he will be thought less and ignorant always. In society, during emergencies, and cannot give right solution to the problem. In a society, he cannot give a right solution to the problem, and he is a national waste as well as he is educated. Though he is educated, he will be a national waste because he has taken the degree by chance, not by choice. ಪದವೀಂ ಪ್ರಾಪ್ಯ ಸಂಯೋಗಾತ್, ಬೈ ಚಾನ್ಸ್ ಯಾರಾದರೂ ಪದವಿಯನ್ನು ಪಡೆದುಕೊಂಡಿದ್ದರೆ ಅವನು ಅಲ್ಪಜ್ಞಾನಿಯಾಗಿರುತ್ತಾನೆ, ಇಲ್ಲ ಅವಿಚಾರಿಯಾಗಿರುತ್ತಾನೆ. ಸಮಯೇ ನಿರ್ವಾಕ್ಯ ಸಂಸ್ಕಾರಿ, ನಮಗೆ ಯಾವುದಾದರೂ ಅನಿವಾರ್ಯತೆ ಇದ್ದಾಗ ಅವನಲ್ಲಿ ಪ್ರಶ್ನಿಸಲು ಹೋದರೆ ಅವನು ಯಾವುದೇ ರೀತಿಯ ಸಲಹೆಗಳನ್ನು ನೀಡಲಾರ. ನಮ್ಮ ಕಷ್ಟಕ್ಕೆ ಅವನಿಂದ ಯಾವುದೇ ರೀತಿಯ ಉಪಯೋಗ ಆಗುವುದಿಲ್ಲ. ಅವನು ಪದವಿಯ ಪ್ರಮಾಣ ಪತ್ರವನ್ನು ಇಟ್ಟಿರಬಹುದು, ಆದರೆ ಸಮಾಜಕ್ಕೆ ಅವನಿಂದ ಯಾವುದೇ ರೀತಿ ಲಾಭ ಆಗುವುದಿಲ್ಲ ಎಂಬುದು ಈ ಶ್ಲೋಕದ ತಾತ್ಪರ್ಯ. ಲಾಭಾಧಾರಿ ಜನಾಧಾರಿ ಕಾಲಾಧಾರಿ ಚ ಜೀವಿತಂ ಸೌಲಭ್ಯಂ ಸಕಲಂ ಪ್ರಾಪ್ಯ ಅಂತೆ ತ್ಯಜತಿ ಲೋಷ್ಟವತ್. Life of certain people is time-based, place-based, and only profit-oriented. They use everyone for their benefit and throw away like a national waste after the work done. ಲಾಭಾಧಾರಿ ಜನಾಧಾರಿ, ಕೆಲವೊಂದಷ್ಟು ಜನ ಸಮಾಜದಲ್ಲಿ ಕೇವಲ ಲಾಭಕ್ಕೋಸ್ಕರವೇ ಕೆಲಸ ಮಾಡುತ್ತಾರೆ. ಸಮಯ ನೋಡಿ, ಜನ ನೋಡಿ, ಲಾಭ ನೋಡಿ ಕೆಲಸ ಮಾಡುತ್ತಾರೆ. ಅವರ ಜೀವನವೇ ಹಾಗಿರುತ್ತದೆ. ಸೌಲಭ್ಯಂ ಸಕಲಂ ಪ್ರಾಪ್ಯ, ಎಲ್ಲರಿಂದ ಎಲ್ಲ ರೀತಿಯ ಸೌಲಭ್ಯವನ್ನು ಪಡೆದುಕೊಂಡು ಅಂತೆ ತ್ಯಜತಿ ಲೋಷ್ಠವತ್, ಕೊನೆಗೆ ಎಲ್ಲರನ್ನೂ ಎಸೆದು ಬಿಡುತ್ತಾನೆ. ಯಾವುದೇ ಲಾಭವಿಲ್ಲ ಎಂದು ಎಡಗಾಲಲ್ಲಿ ತುದಿಗಾಲಲ್ಲಿ ಒದ್ದು ಬಿಡುತ್ತಾನೆ. ಅಂತೆ ತ್ಯಜತಿ ಲೋಷ್ಠವತ್. ಅದರಿಂದ ನಾವು ಎಚ್ಚರವಿರಬೇಕು ಎಂಬುದು ಇದರ ಸದುದ್ದೇಶ, ಸಚ್ಚಿಂತನೆ. ಇಷ್ಟು ಹೊತ್ತು ನಿತ್ಯೋಪದೇಶವನ್ನು ಆಲಿಸುತ್ತಿದ್ದೀರಿ. ಹೀಗೆಯೇ ಇದು ಮುಂದುವರಿಯುತ್ತದೆ. ತಮ್ಮ ಸಹಕಾರವಿರಲಿ ಎಂಬುದಷ್ಟೇ ವಿನಂತಿ. ವಂದನೆಗಳು.